ಮೊನ್ನೆ 12ನೇ ತಾರೀಕು ಗಂಗಾವತಿಗೆ ಮೋದಿಯವರು ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸಿದ್ದರು. ಅವರ ಪರಮ ಭಕ್ತರಾದ ಮಧುಗಿರಿ ಮೋದಿಯವರು ಕೂಡ ಗಂಗಾವತಿಗೆ ಆಗಮಿಸಿದ್ದರು. ಆ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಮಧುಗಿರಿ ಮೋದಿಯವರು ತಮ್ಮ ಬೈಕಿಗೆ ಕಟ್ಟಿದ್ದ ಮೋದಿಯವರ ಧ್ವಜದ ಬಗ್ಗೆ ಚಕಾರ ಎತ್ತಿದರು ಚುನಾವಣಾ ಅಧಿಕಾರಿಗಳು. ಆಗ ಮಾತಿಗೆ ಮಾತು ಬೆಳೆದು ಮಧುಗಿರಿ ಮೋದಿಯವರು ದೇಶವನ್ನು ಸಮರ್ಥಿಸಿಕೊಂಡು ಮೋದಿಯವರನ್ನು ಸಮರ್ಥಿಸಿಕೊಂಡಿದ್ದರು. ಇದು ಚುನಾವಣಾ ನೀತಿ ಸಂಹಿತೆಯ ವಿರೋಧವಿದೆ ಎಂದು ಮಧುಗಿರಿ ಮೋದಿಯನ್ನು ಚುನಾವಣಾ ನೀತಿ ಸಂಹಿತೆಯ ಅಧಿಕಾರಿಗಳು ಅರೆಸ್ಟ್ ಮಾಡಿ ಬಂಧನದಲ್ಲಿರಿಸಿದ್ದರು. ಇಂದು ಅವರಿಗೆ ಪಡಣ ಮನವಳ್ಳಿಯವರು ಜಾಮೀನು ಕೊಡಿಸುವ ಮೂಲಕ ಬಿಡುಗಡೆಗೊಳಿಸಿದ್ದಾರೆ. ಮಧುಗಿರಿ ಮೋದಿಯವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕುರಿತು ಯುವಕರಿಗೂ ಹಾಗೂ ಎಲ್ಲ ಮತ ಬಾಂಧವರಿಗೂ ಏನು ಕಿವಿ ಮಾತು ಹೇಳಿದ್ದಾರೆ ಎಂದು ನೀವೇ ಕೇಳಿ. ಜೈ ಶ್ರೀರಾಮ್, ವಂದೇ ಮಾತರಂ, ಭಾರತ್ ಮಾತಾಗೆ ಜೈ. ನಮಸ್ಕಾರ. ನೋಡ್ತಿರ್ತಕ್ಕಂಥ ಎಲ್ಲರಿಗೂ ನಾನು ಮಧುಗಿರಿ ಮೋದಿ. ಬಹುಶಃ ಎಲ್ಲರೂ ಗೊತ್ತಿದೆ, ಕಳೆದ 12ನೇ ತಾರೀಕು ಗಂಗಾವತಿಯಲ್ಲಿ ಮೋದಿಯವರು ಬರ್ತಾ ಇದೆ ಅಂತೇಳಿ ನಾನೇನು ಬೈಕಲ್ಲಿ ಬಂದಿದ್ದೆ. ಆಗ ಚುನಾವಣಾ ಅಧಿಕಾರಿಗಳು ನಾನು ಬಳಸಿದಂಥ ಕೇಸರಿ ಧ್ವಜದಲ್ಲಿ ಮೋದಿಜಿಯವರ ಭಾವಚಿತ್ರ ಇದ್ದದಿಂದ ನನ್ನ ಬೈಕನ್ನು ಸೀಸ್ ಮಾಡಿ ನನ್ನನ್ನು ಬಂಧನ ಮಾಡಿದರು. ಹಾಗಾಗಿ ಗಂಗಾವತಿಯಲ್ಲಿರ್ತಕ್ಕಂಥ ಏನು ಗಂಗಾವತಿಯ ಮಾನ್ಯ ಶಾಸಕರು, BJP ಶಾಸಕರೇನಿದ್ದಾರೆ ಮನವಳ್ಳಿಯವರು, ಮತ್ತು ಹೆಮ್ಮನೂರು ಚೌಕಿ ಅಂತ ಹೇಳ್ಬಿಟ್ಟು ಒಬ್ಬ ನಮ್ಮ ಜಾಗರಣ ವೇದಿಕೆಯ ಕಾರ್ಯಕರ್ತರು, ಸೊ ಇವರೆಲ್ಲರ ಶ್ರಮದಾನದಿಂದ ಮತ್ತು ಎಲ್ಲರ ಒತ್ತಡದಿಂದ ರಾಜ್ಯದಲ್ಲಿರ್ತಕ್ಕಂಥ ಮೋದಿ ಭಕ್ತರಾಗಿರಬಹುದು, ದೇಶಭಕ್ತರಾಗಿರಬಹುದು, ಶ್ರೀರಾಮ ಭಕ್ತರಾಗಿರ್ಬೋದು, ಏನು ಹಿಂದೂ ಅಭಿಮಾನಿಗಳಿದ್ದೀರಾ, ಎಲ್ಲರ ಒಂದು ಒತ್ತಡದಿಂದ ಈ ಒಂದು ಭಾಗದಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಂಸದರು ಎಲ್ಲರೂ ಶ್ರಮಪಟ್ಟು ಇಂದು ನಾನು ಬಿಡುಗಡೆ ಆಗಿದ್ದೇನೆ. ಈಗ ಏನು ಕೊಪ್ಪಳ ಕಾರಾಗೃಹದಿಂದ ನಾನು ಗಂಗಾವತಿಗೆ ಪ್ರಯಾಣ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಮೋದಿಜಿಗಾಗಿ ಮತ್ತೊಮ್ಮೆ ಏನು 7 ಹಂತದ ಚುನಾವಣೆ ಇದೆ, ಇಡೀ ರಾಷ್ಟ್ರದಿಂದ ಮತ್ತೊಮ್ಮೆ ನಾನು ಪ್ರಚಾರಕ್ಕೆ ಹೋಗ್ತೇನೆ. ನನಗೆ ಯಾವುದೇ ಭಯ ಇಲ್ಲ ಸರ್. ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ನೀವು ಯುವಕರಿಗೆ ಅಥವಾ ಎಲ್ಲ ಜನತೆಗೆ ಕೊಪ್ಪಳ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರಿಗೆ, ಹಿಂದೂ ಬಾಂಧವರಿಗೆ ನಾನು ಹೇಳೋದು ಒಂದೇ ಮಾತು. ಯಾಕೆಂದ್ರೆ ಹಿಂದೂಗಳಿಗೆ ಮತ್ತೆ ಹಿಂದುತ್ವಕ್ಕೆ ಧಕ್ಕೆ ಬಂದಾಗ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತರುಣರು ಮುಂದೆ ಬರ್ತಾರೆ, ಮತ್ತೆ ಶಾಸಕರು ಮುಂದೆ ಬರ್ತಾರೆ, ಇಲ್ಲಿನ ಸಂಸದರು ಮುಂದೆ ಬಂದು ಎಲ್ಲಾ ರೀತಿಯಲ್ಲೂ ನಿಮಗೆ ಬೆಂಬಲ ನೀಡ್ತಾರೆ. ಹಾಗಾಗಿ ಹಿಂದುತ್ವದ ಉಳಿವಿಗಾಗಿ ಮತ್ತೆ ರಾಷ್ಟ್ರದ ಉಳಿವಿಗಾಗಿ ಮತ್ತೆ ಮೋದಿಜಿಯನ್ನು ನಾವು ಮತ್ತೊಮ್ಮೆ ಗೆಲ್ಲಿಸಬೇಕು. ಯಾಕೆಂದ್ರೆ ರಾಷ್ಟ್ರ ನಿರ್ಮಾಣ ಆಗಬೇಕು, ಸದೃಢವಾದ ಭಾರತ ನಿರ್ಮಾಣ ಮಾಡಬೇಕೆಂಬ ಸಂಕಲ್ಪ ಹೊತ್ತಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಮತ್ತೊಮ್ಮೆ ಏನು ಈ ಒಂದು ಕ್ಷೇತ್ರದ BJP ಅಭ್ಯರ್ಥಿ ಏನಿದ್ದಾರೆ ಕರಡಿ ಸಂಗಣ್ಣನವರಿಗೆ ಮತ ನೀಡುವ ಮೂಲಕ ಕರಡಿ ಸಂಗಣ್ಣನವರನ್ನ ಬಹುಮತದಿಂದ ಆಯ್ಕೆ ಮಾಡಿ ಅವ್ರನ್ನ ದೆಹಲಿಗೆ ಕಳಿಸಿಕೊಡ್ತಕ್ಕಂಥ ಜವಾಬ್ದಾರಿ ಇಡೀ ಕ್ಷೇತ್ರದ ಯುವ ಜನತೆ ಮೇಲಿದೆ. ಯಾಕೆಂದ್ರೆ ನಿಮ್ಮ ಜೊತೆ ಪ್ರತಿಯೊಬ್ಬ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಮತ್ತೆ ಎಲ್ಲ ಕಾರ್ಯಕರ್ತರು ಮತ್ತೆ ಇದು ನಮ್ಮ ಜಾಗರಣ ವೇದಿಕೆ ಆಗಿರ್ಬೋದು, ಬಜರಂಗಳ ಆಗಿರ್ಬೋದು, ಮತ್ತೆ ಏನು ನಮ್ಮ ಹನುಮಾಮಾಲ ಒಂದು ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಏನು ಭಕ್ತವೃಂದ ಇದೆ, ಎಲ್ಲರೂ ನಿಮ್ಮ ಮುಂದೆ ನಿಮ್ಮೊಂದಿಗಿದ್ದಾರೆ ಯಾವುದೇ ಒಂದು ಸಂಕಷ್ಟ ಬಂದಾಗ ಅಂತ ಹೇಳ್ತಾ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಮತ ನೀಡುವಂತ ಶಕ್ತಿ ಈ ಒಂದು ಜಿಲ್ಲೆಯ ಜನತೆಗೆ ನೀಡಲಿ ಅಂತೇಳಿ ಕೇಳ್ಕೊಂತ ಎಲ್ಲರೂ ಕರಡಿ ಸಂಗಣ್ಣನವನ್ನ ಮಿನಿಮಮ್ ಒಂದು 5 ಲಕ್ಷ ಅಂತರದಿಂದ ಗೆಲ್ಲಿಸ್ತೀರಾ ಅಂತೇಳಿ ನನ್ನ ಒಂದು ಆಶಯ ಇದೆ. ಮೋದಿಜಿಗಾಗಿ, ರಾಷ್ಟ್ರಕ್ಕಾಗಿ ನಿಮ್ಮಲ್ಲಿ ಧನ್ಯವಾದ ಅರ್ಪಿಸುತ್ತಾ ಕರಡಿ ಸಂಗಣ್ಣವರನ್ನ ಗೆಲ್ಲಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದು ಹಿಂದೂ ಸಾಂಬಾರ್ ಧರ್ಮ ಸೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.